ನನ್ನ ಜೊತೆ ಆಟ ಆಡ್ತಾರೆ, ನನ್ನ ಮುದ್ದು ಮಾಡ್ತಾರೆ, ನನ್ನ ಕತೆ ಹೇಳ್ತಾರೆ, ನನ್ನ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಹೌದಾ? ಒಳ್ಳೇದು. ನಿಮ್ಮಪ್ಪ ನೋಡಕ್ಕೆ ತುಂಬಾ ಚೆನ್ನಾಗಿದಾರಲ್ವಾ? ಹೌದು, ಹೀರೋ ತರ ಇದ್ದಾರೆ. ಸೂಪರ್. ಹಾಗಿದ್ರೆ ಹೇಳು, ನಿಮ್ಮಪ್ಪ ನೋಡಕ್ಕೆ ಹೇಗಿರ್ತಾರೆ? ಅವ್ರ ಕಣ್ಣು ಹೇಗಿರುತ್ತೆ, ಅವ್ರ ಮೂಗು ಹೇಗಿರುತ್ತೆ, ಮೀಸೆ ಗಡ್ಡ ಕೂದಲು ಇದೆಲ್ಲ ಯಾವ ತರ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀಯಾ? ಓ, ಹೇಳ್ತೀನಿ. ನಮ್ಮಪ್ಪ ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರ ಕಣ್ಣು, ಮೂಗು, ಬಾಯಿ ಎಲ್ಲ ಚೆನ್ನಾಗಿದೆ. ಅವ್ರ ಮೀಸೆ ಗಡ್ಡನೂ ಚೆನ್ನಾಗಿದೆ ಅಂತ ಗೊತ್ತು ಪುಟ್ಟ, ಆದ್ರೆ ಹೇಗಿದೆ ಅಂತ ಹೇಳಮ್ಮ. ಹೇಗಿದೆ ಅಂತ ನಾನೇ ಹೇಳಿ? ಹೌದೌದು ಪಾಪ, ನೀ ಹೇಗೆ ಹೇಳ್ತೀಯ? ನಿನಗೆ ನಿಮ್ಮಪ್ಪನ ಜೊತೆ ಆಟ ಆಡ್ಬೇಕು ಅಂತ ತುಂಬಾ ಇಷ್ಟ ತಾನೆ, ಆದ್ರೆ ಏನ್ ಮಾಡೋದು, ನಿಮ್ಮಪ್ಪ ಇಲ್ಲಿಲ್ಲ ತಾನೆ? ಹೌದು, ನಮ್ಮಪ್ಪ ಇಲ್ಲಿಲ್ಲ. ಜಾಣೆ ನೀನು, ನಿಮ್ಮಪ್ಪ ಖಂಡಿತ ಇಲ್ಲಿಲ್ಲ ಅಲ್ವಾ? ಇಲ್ಲಿಲ್ಲ ಅಂತ ಹೇಳಿದ್ನಲ್ಲ. ನಿಜ ಹೇಳ್ತಿದ್ಯಾ ಅಲ್ವಾ? ನಾನು ಯಾವಾಗ್ಲೂ ನಿಜಾನೇ ಹೇಳೋದು. ನನ್ನ ಬಂಗಾರ, ಇದೇ ಸತ್ಯನ ಎಲ್ಲರ ಮುಂದೆನೂ ಹೇಳ್ಬೇಕು. ಹೇಳ್ತೀಯ ತಾನೆ? ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ. ವೆರಿ ಗುಡ್. ಬಾ, ಹಾಗಿದ್ರೆ ಸರಿ, ಆ ಶಾಂತಮ್ಮನ್ನ ಈ ಮನೆಯಿಂದ ಓಡಿಸೋಣ ಅಂದರೆ ಆಗ್ತಾ ಇಲ್ವಲ್ಲ. ಈ ಮನೆಯಿಂದ ಏನು ಮೊದಲು ಈ ಮನೆ ಅಡುಗೆ ಮನೆಯಿಂದ ಅವಳನ್ನ ಓಡಿಸ್ಬೇಕು. ಈ ಮನೆ ಸೇರಿದ ಮೇಲೆ ನನ್ನ ಬದುಕು ಚಿನ್ನ ಆಗುತ್ತೆ ಅಂದ್ಕೊಂಡೆ, ಆದರೆ ಇಲ್ಲಿ ಒಂದು ತುತ್ತು ಅನ್ನನೂ ಸಿಗ್ತಾ ಇಲ್ವಲ್ಲ. ನಾನು ಅಡುಗೆ ಮನೆ ಕೆಲಸ ಮಾಡಿದ್ರು ಇವ್ರನ್ನ ಸಂಭ್ರಮ ಪಡಿಸೋಣ ಅಂದರೆ ನನಗೆ ಅಡುಗೆ ಕೆಲಸನೇ ಬರಲ್ವಲ್ಲ. ಪಲಾವ್ ಮಾಡಕ್ಕೆ ಹೋದರೆ ಬಜ್ಜಿ ಆಗುತ್ತೆ, ರಸಮ್ ಮಾಡಕ್ಕೆ ಹೋದರೆ ರಸಾಯನ ಆಗುತ್ತೆ. ಏನು ಮಾಡ್ಲಪ್ಪ, ಹೋಗ್ಲಿ ಯೂಟ್ಯೂಬ್ ನೋಡ್ಕೊಂಡಾದ್ರೂ ಅಡುಗೆ ಮಾಡಿ ಅವ್ರಿಗೆ ಬಡಿಸೋಣ ಅಂದರೆ ನನ್ನೇ ಬೋಡ್ದು ಓಡಿಸ್ಬಿಡ್ತಾರೆ ಅವರು. ಯಾಕೆಂದರೆ ಇಲ್ಲಿ ನೆಟ್ವರ್ಕು ಇಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋಕ್ಕೂ ಆಗಲ್ಲ. ಏನು ಮಾಡಲಿ ನನ್ನ ಅಸ್ತ್ರ, ನನ್ನ ಶಸ್ತ್ರ ಎಲ್ಲ ನನ್ನ ಕಣ್ಣು ಮುಂದೆ ಇರಬೇಕಾದ್ರೆ ಏನಾಗಿದೆ ಕಾಣ್ತು ನಿನಗೆ? ಏನಾಗಿದೆ? ಇವನನ್ನೇ ಬಳಸ್ಕೊಂಡು ಆ ಶಾಂತಮ್ಮನ್ನ ಈ ಮನೆಯಿಂದ ಹೊರಗೆ ಅಟ್ಟಿ ನನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ. ಬಾ ರಾಜ ಬಾ. ಯೋಗ ಪತ್ತು ಬಾ, ಬಾ ರಾಜ ಬಾ, ಯೋಗ ಪತ್ತು ಬಾ. ಸಾರಿ ಯಾಕೆ? ಥ್ಯಾಂಕ್ಸ್. ಫಾರ್ ವಾಟ್? ಆಗಾಗ ನೀವು ನನ್ನ ಎದುರಿಗೆ ಹೀಗೆ ಸಿಗ್ತಿರಲ್ಲ, ಅದಕ್ಕೊಂದು ಥ್ಯಾಂಕ್ಸ್. ಇತ್ತೀಚೆಗೆ ನನಗೆ ಕನಸು ಬೀಳಕ್ಕೆ ಶುರುವಾಗಿದೆ, ಅದಕ್ಕೆ 2 ಥ್ಯಾಂಕ್ಸ್. ಆ ಕನಸಲ್ಲಿ ನೀವು ಬರ್ತಿರಲ್ಲ, ಅದಕ್ಕೆ 3 ಥ್ಯಾಂಕ್ಸ್. ಆಮೇಲೆ ಸಾಕು ಸದ್ಯಕ್ಕೆ 3 ಥ್ಯಾಂಕ್ಸ್ ಸಾಕು. ಮಿಕ್ಕಿದ ಥ್ಯಾಂಕ್ಸ್ಗಳನ್ನ ನಿಧಾನಕ್ಕೆ ಕೊಡುವಂತ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ರಿಯಲಿ, ನೀವು ಅಷ್ಟೇ ತುಂಬ ಚೆನ್ನಾಗಿ ಕೇಳಿಸ್ಕೊತೀರಾ. ನನಗೆ ಯಾರಾದರೂ ಕೇಳಿಸ್ಕೊಳ್ಳೋರು ಸಿಕ್ಕರು ಅಂದರೆ ಮಾತಲ್ಲೇ ಮುತ್ತಿನ ಹಾರ ಹಾಕ್ಬಿಡ್ತೀನಿ ಕೊರಳಿಗೆ. ಹಾಕಿ. ಏನ? ಅದೇ ಮುತ್ತಿನ ಹಾರ. ಅಯ್ಯೋ, ನಾನು ಹೇಳಿದ್ದು ಅದಲ್ಲ. ಹಾರಕ್ಕೆ ಕುರಿ ಇವಾಗಲೇ ಹಾರ ಕೇಳ್ತಾ ಇದೆಯಲ್ಲಪ್ಪ, ಏನು ಮಾಡಲಿ. ಯಾಕೋ ಮೌನವಾಗ್ಬಿಟ್ರಲ್ಲ ನೀವು? ಅದು ನೀವು ಮಾತಾಡ್ತಾ ಇದ್ರೆ ನನಗೆ ಕೇಳಿಸ್ಕೊತಾನೇ ಇರಬೇಕು ಅನ್ಸುತ್ತೆ. ಕೇಳಿಸ್ಕೊಂಡ್ರೆ ಮೈ ಮರ್ತು ಹೋಗ್ಬಿಡ್ತೀನಿ. ನನಗೂ ಹಾಗೆ ಅನ್ಸುತ್ತೆ, ನಿಮ್ಮ ಹತ್ರ ಮಾತಾಡ್ತಾನೇ ಇರಬೇಕು ಅಂತ. ಆದ್ರೆ ನೀವು ಫ್ರೀನೇ ಇರಲ್ವಲ್ಲ. ಇದೀನಲ್ಲ ಈಗ. ನಮ್ಮ ಆಫೀಸರು ಬ್ಯುಸಿ ಆಗಿದ್ದಾಗೆಲ್ಲ ನಾನು ಫ್ರೀನೇ. ಮಾತಾಡಿ, ಕುತ್ಕೊಂಡು ಮಾತಾಡೋಣ.